ನಮಸ್ತೆ ಸ್ನೇಹಿತರೆ, ನಾನು ಪ್ರವೀಣ್ ರಾವ್. ಇದು ಗಣಪತಿ ವ್ರತದ ಮುಂದುವರೆದ ಭಾಗ, ಸಮಂತಕ ಮಣಿಯ ಒಂದು ಕತೆ. ಪೂರ್ವದಲ್ಲಿ ಶೂರನಾಗಿಯೂ ವಸುದೇವನ ಮಗನಾಗಿಯೂ ಇರುವ ಶ್ರೀಕೃಷ್ಣ ಸ್ವಾಮಿಯು 3 ಲೋಕಗಳಲ್ಲಿಯೂ ಸಂಚರಿಸುವ ನಾರದರ ಅಪ್ಪಣೆಯಂತೆ ತನ್ನ ಮೇಲೆ ಅನ್ಯಾಯವಾಗಿ ಬಂದಿರತಕ್ಕ ದೂರನ್ನು ಕಳೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಆಚರಿಸಿದ್ದಾನೆ ಎನ್ನಲು ಆಗ ಸಮತ್ಕುಮಾರನು ಕೇಳುವನು. ಸಕಲ ಗುಣಸಂಪನ್ನನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವೆನಿಸಿ ಅಚಿಂತ್ಯನೂ ಅಪ್ರಮೇಯನೂ ಆಗಿರತಕ್ಕ ಶ್ರೀಕೃಷ್ಣ ದೇವರಿಗೆ ಅಪವಾದ ಉಂಟಾಯಿತೆಂದರೇನು? ಇದು ಬಹಳ ಆಶ್ಚರ್ಯವೇ ಸರಿ. ನನಗೆ ಈ ವಿಚಾರವನ್ನು ತಿಳಿಸಬೇಕೆಂದು ಕೇಳಲು ಆಗ ನಂದಿಕೇಶ್ವರನು ಹೇಳುತ್ತಾನೆ, ಬಲರಾಮ ಮತ್ತು ಶ್ರೀಕೃಷ್ಣನೆಂಬ ಇರುವರು ಭೂಭಾರವನ್ನು ತಪ್ಪಿಸುವುದಕ್ಕಾಗಿ ಭೂಲೋಕದಲ್ಲಿ ಹುಟ್ಟಿದರು. ಶ್ರೀಕೃಷ್ಣ ಸ್ವಾಮಿಯಾದರೋ ಜರಾಸಂಧನೆಂಬ ರಾಜನ ಹೆದರಿಕೆಗಾಗಿ ತಾನು ಮಧುರೆಯನ್ನು ಬಿಟ್ಟು ಹೊರಟು ವಿಶ್ವಕರ್ಮನೆಂಬ ದೇವಲೋಕದ ಬಡಗಿಯಿಂದ ಸುವರ್ಣಮಯವಾದ ಬಾಗಿಲುಗಳೊಂದಿಗೊಪ್ಪುವ ಮತ್ತು ಹರಿನಾಮ 16,000 ಗೋಪಿಕಾ ಸ್ತ್ರೀಯರಿಗೂ ವಾಸಕ್ಕೆ ತಕ್ಕಂತೆ ಇರುವ ದ್ವಾರಕಾಪಟ್ಟಣವನ್ನು, ಅಲ್ಲಿ ಆ ಗೋಪಿಕಾ ಸ್ತ್ರೀಯರ ವಿರೋಧಕ್ಕಾಗಿ ಪಾರಿಜಾತ ಕಲ್ಪವೃಕ್ಷಗಳನ್ನು ಕೂಡ ನಿರ್ಮಿಸಿದ್ದಲ್ಲದೆ ಯಾದವರ ವಾಸಕ್ಕಾಗಿ 11,000 ಕೋಟಿ ಮನೆಗಳು ನಿರ್ಮಾಣವಾದವು. ಇದಲ್ಲದೆ ಇನ್ನೂ ಇತರ ಪ್ರಜೆಗಳು ಇದ್ದರು. ಅಲ್ಲಿ ವಾಸಿಸತಕ್ಕ ಯಾರಿಗೂ ಅಧಿವ್ಯಾಧಿಗಳೆಂದು ಉಂಟಾಗದಂತೆ ಇರತಕ್ಕ ಉತ್ತಮವಾದ ಪಟ್ಟಣವನ್ನು ನಿರ್ಮಿಸಿದರು. ಇಂತಹ ಸುಂದರವಾದ ಪಟ್ಟಣದಲ್ಲಿ ಉಗ್ರಸೇನ ಪತ್ನಿಯಲ್ಲಿ ಸತ್ರಾಜಿತ ಪ್ರಸೇನನೆಂಬರಿಬ್ಬರು ಕುವರರು ಹುಟ್ಟಿದರು. ಸತ್ರಾಜಿತನೆಂಬ ಅರಸನು ನಿರಶನ ವ್ರತವನ್ನು ಮಾಡಿ ಸೂರ್ಯಾರಾಧನೆಯಂಗೈದು ಸೂರ್ಯ ಭಗವಂತನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ತನಗೆ ಅಭಿಮುಖವಾಗಬೇಕೆಂದು ಸ್ತೋತ್ರವನ್ನು ಮಾಡಲಾಗಿ ತೇಜೋಮಯನಾಗಿಯೂ ವಿಶ್ವವ್ಯಾಪಿಯಾಗಿಯೂ ಸರ್ವತೋಮುಖನಾಗಿಯೂ ಹಸುರು ಕುದುರೆಗಳನ್ನು ಯಾವಾಗಲೂ ಗಾಯತ್ರಿ ಸ್ವರೂಪನಾಗಿಯೂ ದೇವಾದಿದೇವನಾಗಿಯೂ ಇರುವ ಸೂರ್ಯ ಭಗವಂತನು ಪ್ರಸನ್ನನಾಗಿ ಸತ್ರಾಜಿತನನ್ನು ಕುರಿತು, ಕೇಳು ಸತ್ರಾಜಿತನೇ, ನಾನು ನಿನ್ನ ನಿಶ್ಚಲವಾದ ತಪಸ್ಸನ್ನು ಮೆಚ್ಚಿರುವೆನು. ನೀನು ಬೇಕಾದ ವರವನ್ನು ಬೇಡು ಎಂದು ಹೇಳಲಾಗಿ ಸತ್ರಾಜಿತನು ಸೂರ್ಯನನ್ನು ಕುರಿತು ಸಮಂತಕ ಮಣಿಯನ್ನು ನನಗೆ ಕೊಡಬೇಕೆಂದು ಕೇಳಿದ್ದರಿಂದ ಕೂಡಲೇ ಸೂರ್ಯನು ತನ್ನ ಕತ್ತಿಯಿಂದ ಅದನ್ನು ತೆಗೆದು ಸತ್ರಾಜಿತನಿಗೆ ಕೊಟ್ಟನು. ಮತ್ತು ಸತ್ರಾಜಿತನನ್ನು ಕುರಿತು ಇಂತೆಂದನು, ಕೇಳೇ ಸತ್ರಾಜಿತನೇ, ಈಗ ನಿನಗೆ ಕೊಟ್ಟಿರುವ ಈ ಮಣಿಯು ಒಂದು ದಿನಕ್ಕೆ 8 ಭಾರದ ಬಂಗಾರವನ್ನು ಕೊಡುವುದು. ಇದು ಅಮೃತವಾದದ್ದು. ಸದಾಚಾರ ಸಂಪನ್ನನಾಗಿ ನೀನು ಈ ಮಣಿಯನ್ನು ಧರಿಸತಕ್ಕದ್ದು. ಯಾರು ಅಶುಚಿಯಾಗಿರುವರೋ ಅವರನ್ನು ಇದು ನಾಶಪಡಿಸುತ್ತದೆ. ನೀನು ಶುಚಿರ್ಭೂತನಾಗಿದ್ದು ಈ ಹಾರವನ್ನು ಧರಿಸು ಎಂದು ಹೇಳಿ ಮಾಯವಾದನು. ಆ ಬಳಿಕ ಸತ್ರಾಜಿತನು ಸೂರ್ಯನು ಕೊಟ್ಟ ಆ ದಿವ್ಯ ರತ್ನವನ್ನು ತನ್ನ ಕೊರಳಿಗೆ ಹಾಕಿಕೊಂಡು ದ್ವಾರಕಾಪಟ್ಟಣಕ್ಕೆ ಅತ್ಯುತ್ಸಾಹದಿಂದ ಬರುತ್ತಲಿದ್ದನು. ಅಲ್ಲಿ ವಾಸಿಸತಕ್ಕ ಜನರೆಲ್ಲ ಸೂರ್ಯನೇ ಬಂದು ಬಿಟ್ಟನೆಂದು ಭ್ರಾಂತರಾದರು. ಆಗ ಜನರೆಲ್ಲ ಸೂರ್ಯನು ಶ್ರೀಕೃಷ್ಣಸ್ವಾಮಿಯ ದರ್ಶನಕ್ಕೆ ಬಂದಿರಬಹುದೆಂದು ತಿಳಿದು ಮಾತನಾಡಿಕೊಳ್ಳುತ್ತಿರುವಾಗ ಹತ್ತಿರಕ್ಕೆ ಬಂದವನನ್ನು ನೋಡಿ ಸೂರ್ಯನಲ್ಲವೆಂದು ಸೂರ್ಯನು ಕೊಟ್ಟ ಹಾರವನ್ನು ಹಾಕಿಕೊಂಡು ಬಂದಿರತಕ್ಕ ಸತ್ರಾಜಿತನೆಂದು ತಿಳಿದುಕೊಂಡರು. ಸತ್ರಾಜಿತನಾದರೋ ಈ ರತ್ನವನ್ನು ತಾನು ಧರಿಸಿದ್ದರೆ ಯಾವಾಗಲಾದರೂ ಶ್ರೀಕೃಷ್ಣನು ಇದಕ್ಕೆ ಆಸೆ ಪಡುತ್ತಾನೆಂದು ಯೋಚಿಸಿ ಪ್ರಸೇನನೆಂಬ ತನ್ನ ತಮ್ಮನನ್ನು ಕುರಿತು, ನೀನು ಆಚಾರವಂತನಾಗಿ ಇದನ್ನು ಧರಿಸಿಕೋ ಎಂದು ಕೊಟ್ಟನು. ಪ್ರಸೇನನು ಒಂದಾನೊಂದು ದಿನ ಇದನ್ನು ಧರಿಸಿಕೊಂಡು ಬೇಟೆಯಾಡಲು ಏಕಾಏಕಿಯಾಗಿ ಕುದುರೆಯ ಮೇಲೆ ಸವಾರಿಯನ್ನು ಮಾಡುತ್ತಾ ಕಾಡಿಗೆ ಹೊರಟನು. ದಾರಿಯಲ್ಲಿ ಒಂದು ಸಿಂಹವು ಬಂದು ಪ್ರಸೇನನನ್ನು ಕೊಂದು ಅವನ ಕಂಠದಲ್ಲಿದ್ದ ಹಾರವನ್ನು ತಾನು ತೆಗೆದುಕೊಂಡು ಹೋಗುತ್ತಿರುವಾಗ ಜಾಂಬವಂತನೆಂಬ ಕರಡಿಯು ಬಂದು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ಅಲ್ಲಿ ತನ್ನ ಮಗುವಿನ ತೊಟ್ಟಲಿಗೆ ಇದನ್ನು ಅಲಂಕಾರಕ್ಕಾಗಿ ಕಟ್ಟಿಬಿಟ್ಟನು. ಪ್ರಸೇನನು ಶ್ರೀಕೃಷ್ಣನು ಬೇಟೆಗೆ ಹೋಗಿದ್ದರು. ಕಾಡಿನಲ್ಲಿ ಇವರಿಬ್ಬರು ಬೇರೆ ಬೇರೆಯಾದರು. ಒಬ್ಬರ ಸಂಗತಿ ಒಬ್ಬರಿಗೆ ತಿಳಿಯದೆ ಶ್ರೀಕೃಷ್ಣನು ಊರಿಗೆ ಬಂದು ಸೇರಿದನು. ಪ್ರಸೇನನಾದರೂ ಮನೆಗೆ ಬಾರದೆ ಇರಲು ಅವನನ್ನು ಎಲ್ಲೆಲ್ಲಿಯೂ ಹುಡುಕಿದರು. 2-3 ದಿನಗಳಾದರೂ ಅವನ ಸುದ್ದಿಯೇ ಗೊತ್ತಾಗಲಿಲ್ಲ. ಆಗ ಸತ್ರಾಜಿತನು ಅವನ ಬಂಧುಗಳು ಸೇರಿ ಜೊತೆಯಲ್ಲಿದ್ದ ಹೋಗಿದ್ದ ಶ್ರೀಕೃಷ್ಣನು ಬಂಗಾರದ ಆಶೆಯಿಂದ ಈ ಹಾರವನ್ನು ಅಪಹರಿಸಬೇಕೆಂದು ಶ್ರೀಕೃಷ್ಣ ಸ್ವಾಮಿಯನ್ನು ದೂರಲು ಪ್ರಾರಂಭಿಸಿದರು. ಇದು ಶ್ರೀಕೃಷ್ಣನಿಗೆ ತಿಳಿಯಿತು.
ಶ್ರೀಕೃಷ್ಣ ಮೂರ್ತಿಯಾದರೂ ತನ್ನ ಮೇಲೆ ಬಂದಿರತಕ್ಕ ದೂರನ್ನು ದೂರ ಮಾಡಿಕೊಳ್ಳಬೇಕೆಂದು ಸತ್ರಾಜಿತನನ್ನು ಇನ್ನೂ ಅನೇಕ ಜನರನ್ನು ತನ್ನ ಹಿಂದಿಟ್ಟುಕೊಂಡ ಹೋಗುತ್ತಿರುವಾಗ ಸಿಂಹದಿಂದ ಪ್ರಸೇನನು ಅವನ ಕುದುರೆ ಕೊಲ್ಲಲ್ಪಟ್ಟಿರುವುದು ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಸಿಂಹದ ಹೆಜ್ಜೆಗಳು, ಆನಂತರ ಸಿಂಹವನ್ನು ಒಂದು ಕರಡಿ ಕೊಂದ ಹೆಜ್ಜೆಯು ಗುರುತು ಕಾಣಬಂದಿತು. ಅದೇ ಗುರುತುಗಳನ್ನು ಹಿಡಿದು ದೂರಕ್ಕೆ ಹೋಗಲು ಅಲ್ಲಿ ಒಂದಾನೊಂದು ದೊಡ್ಡ ಗುಹೆಯು ಸಿಕ್ಕಿತು. ಆ ಗುಹೆಯ ಒಳಗಡೆ ಬಹಳ ಕತ್ತಲಾಗಿತ್ತು. ತನ್ನ ಪರಿವಾರದವರನ್ನೆಲ್ಲ ಒಳಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲದೆ ಎಲ್ಲರೂ ಬಾಗಿಲಲ್ಲಿರುವಂತೆ ಹೇಳಿ ಶ್ರೀಕೃಷ್ಣನು ತಾನೊಬ್ಬನು ಮಾತ್ರ ಸ್ವಯಂ ಪ್ರಕಾಶಮಾನವಾದುದರಿಂದ 100 ಗಾವುದಗಳ ದೂರ ಒಳಕ್ಕೆ ಪ್ರವೇಶ ಮಾಡಿದನು. ಅಲ್ಲಿ ಜಾಂಬವಂತನೆಂಬ ಅರಮನೆಯು ಕಾಣಿಸಿತು. ಆ ಅರಮನೆಯಲ್ಲಿ ಜಾಂಬವತಿ ಎಂಬ ನವ ಯುವತಿಮಣಿಯು ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗುತ್ತಿದ್ದಳು. ಆ ತೊಟ್ಟಿಲಿನ ಮೇಲ್ಗಡೆ ಸಮಂತಕನೆಂಬ ರತ್ನವನ್ನು ಕಟ್ಟಿದ್ದರು. ಇದನ್ನೆಲ್ಲ ಶ್ರೀಕೃಷ್ಣನು ಆಶ್ಚರ್ಯಪಟ್ಟು ನೋಡುತ್ತಾ ನಿಂತಿದ್ದನು. ಆಗ ಜಾಂಬವತಿಯು ತೊಟ್ಟಿಲಲ್ಲಿರುವ ಈ ಶಿಶುವನ್ನು ಕುರಿತು, ಮಗುವೇ, ನೀನು ಅಳಬಾರದು. ಈ ರತ್ನವನ್ನು ನೋಡು, ಎಷ್ಟು ಚೆನ್ನಾಗಿದೆ. ಇದು ಪ್ರಸೇನನ ಕೊರಳಲ್ಲಿದ್ದ ಸಿಂಹದಿಂದ ಕಿತ್ತುಕೊಳ್ಳಲ್ಪಟ್ಟಿದ್ದಾಗ ನಮ್ಮ ತಂದೆಯು ಆ ಸಿಂಹವನ್ನು ಕೊಂದು ತೆಗೆದುಕೊಂಡು ಬಂದು ಈ ನಿನ್ನ ತೊಟ್ಟಿಲಿಗೆ ಕಟ್ಟಿದ್ದಾನೆ. ಇದೆಷ್ಟು ಚೆನ್ನಾಗಿದೆ ನೋಡು ಎಂತೆನ್ನುತ್ತಾ ತೂಗುತ್ತಿರುವಲ್ಲಿ ಎದುರುಗಡೆಯಲ್ಲಿ ಬಂದು ನಿಂತಿದ್ದ ಶ್ರೀಕೃಷ್ಣನು ನೋಡಿದ ಮಾತ್ರದಿಂದಲೇ ವಿರಹ ವೇದನೆಗೆ ಸಿಕ್ಕಿದ ಜಾಂಬವತಿಯು, ನೀನು ಇಲ್ಲಿ ಇರಬಾರದು, ಹೊರಟು ಹೋಗು ಎಂದು ಮೃದು ನುಡಿಗಳಿಂದ ಮಾತನಾಡಿದಳು. ನಿನಗೆ ಈ ರತ್ನದ ಮೇಲೆ ಅಪೇಕ್ಷೆಯಿದ್ದಲ್ಲಿ ಜಾಂಬವತನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ತೆಗೆದುಕೊಂಡು ಹೋಗಬೇಕೆಂದು ಮೆಲ್ಲಗೆ ಹೇಳಿದಳು. ಅದನ್ನು ಕೇಳಿದ ಶ್ರೀಕೃಷ್ಣ ಸ್ವಾಮಿಯು ಮಂದಹಾಸದಿಂದ ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿದನು. ಜಾಂಬವಂತನಿಗೆ ಕೂಡಲೇ ಎಚ್ಚರವಾಯಿತು. ಶ್ರೀಕೃಷ್ಣ ಜಾಂಬವಂತರಿಬ್ಬರು ಯುದ್ಧಕ್ಕೆ ಅನುವಾದರು. ಅತ್ತ ಶ್ರೀಕೃಷ್ಣನ ಪರಿವಾರದವರು ಶ್ರೀಕೃಷ್ಣನ ಅಪ್ಪಣೆಯಂತೆ 7 ದಿನಗಳು ನಿರೀಕ್ಷಿಸಿ ಶ್ರೀಕೃಷ್ಣನ ಬಾರದೆ ಹೋದುದರಿಂದ ಎಲ್ಲರೂ ಶೋಕಾರ್ಥವಾಗಿ ದ್ವಾರಕೆಗೆ ಹಿಂತಿರುಗಿದರು. ಶ್ರೀಕೃಷ್ಣನು ಸತ್ತು ಹೋದನೆಂದು ಊರಿಗೆಲ್ಲ ತಿಳಿಸಿಬಿಟ್ಟರು. ಅವನ ಉತ್ತರ ಕ್ರಿಯೆಗಳು ನಡೆದು ಹೋದವು. ಇತ್ತ ಗುಹೆಯಲ್ಲಿ ಆದರೂ ಶ್ರೀಕೃಷ್ಣ ಜಾಂಬರಿಬ್ಬರು 21 ದಿನಗಳ ಕಾದಿದರು. ಒಬ್ಬರಿಗಿಂತ ಒಬ್ಬರು ಬಲವಾಗಿ ಹೋರಾಡಲುತ್ತಿದ್ದರು. ಯಾರೂ ಸೋಲಲಿಲ್ಲ. ಕೊನೆಗೆ ಶ್ರೀಕೃಷ್ಣ ಪರಾಕ್ರಮವು ಹೆಚ್ಚಾಯಿತು. ಜಾಂಬವಂತನಿಗೆ ಏಟುಗಳು ಬಲವಾದವು. ಆನಂತರ ಶ್ರೀಕೃಷ್ಣ ಸ್ವಾಮಿಯು ಜಾಂಬವಂತನಿಗೆ ಜ್ಞಾನೋದಯವನ್ನು ಉಂಟು ಮಾಡಿದನು. ಆಗ ಜಾಂಬವಂತನು ಹೀಗೆ ಹೇಳಿದನು, ಅಯ್ಯ, ನಾನು ಯಕ್ಷ ರಾಕ್ಷಸ ಕಿನ್ನರಿಗೂ ಅಜೇಯನು. ನಾನು ತ್ರೇತಾಯುಗದ ಶ್ರೀರಾಮನ ಕಾಲದವನು. ಈಗ ನಿನ್ನಿಂದ ಜಯಿಸಲ್ಪಡಬೇಕಾದರೆ ನೀನು ಸಾಮಾನ್ಯವಾದ ಮನುಷ್ಯನಲ್ಲ. ನೀನು ಶ್ರೀಮನ್ನಾರಾಯಣ ಮೂರ್ತಿಯೇ ಆಗಿರಬೇಕು. ಇಲ್ಲವಾದರೆ ಯುದ್ಧದಲ್ಲಿ ನನ್ನನ್ನು ಜಯಿಸುವವರು ಯಾರಿರುವರು ಎಂದು ತಾನು ನಾನಾ ಪ್ರಕಾರವಾಗಿ ಸ್ತುತಿಸುತ್ತಾ ತನ್ನಲ್ಲಿದ್ದ ಅಮೂಲ್ಯವಾದ ಕೌಸ್ತುಭಮಣಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಅದೇ ಕಾಲದಲ್ಲಿಯೇ ಕನ್ಯಾಮಣಿಯಾದ ಜಾಂಬವಂತಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಶ್ರೀಕೃಷ್ಣನಾದರೂ ಜಾಂಬವತಿ ಎಂಬ ಕಾಂತಾಮಣಿಯನ್ನು ವರಿಸಿ ಸಮಂತಕ ಮಣಿಯನ್ನು ಪಡೆದು ತನ್ನ ಪಟ್ಟಣಕ್ಕೆ ಬಂದು ಸೇರಿದನು. ಈ ಸುದ್ದಿಯು ದ್ವಾರಕೆಯಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಆಗ ಶ್ರೀಕೃಷ್ಣ ಸ್ವಾಮಿಯು ಒಂದು ದೊಡ್ಡ ಸಭೆಯನ್ನು ಸೇರಿಸಿ ಅಲ್ಲಿಗೆ ಸತ್ರಾಜಿತನನ್ನು ಕರೆಯಿಸಿ ತಾನು ತಂದಿದ್ದ ಸಮಂತಕ ಮಣಿಯನ್ನು ವೃತ್ತಾಂತವನ್ನು ತನ್ನ ಮೇಲೆ ಬಂದಿದ್ದ ದೂರನ್ನು ಸಭಿಕರಲ್ಲಿ ತಿಳಿಯಪಡಿಸಿ ತಾನು ಅಪನಿಂದನೆಯಿಂದ ಬಿಡುಗಡೆಯಾದನು. ಸತ್ರಾಜಿತನಾದರೂ ಆ ಸಮಂತಕ ಮಣಿಯನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ಹೊತ್ತಿನವರೆಗೂ ಆಲೋಚಿಸಿ ಭಯಗ್ರಸ್ತನೂ ನಾಚಿಕೆಯುಳ್ಳವನೂ ಆಗಿ ನೆರೆದಿದ್ದ ಸಭಿಕರ ಎದುರಿಗೆ ಆ ಸಮಂತಕ ಮಣಿಯನ್ನು ಸಕಲ ಗುಣಮುಕ್ತೆಯಾದ ಸತ್ಯಭಾಮೆ ಎಂಬ ತನ್ನ ಕುವರಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಹೀಗೆ ಶ್ರೀಕೃಷ್ಣನು ಬಂದ ಅಪವಾದದಿಂದ ಮುಕ್ತನಾದನು.